ಕನಕಪುರ ಎಂಬ ಊರಿನಲ್ಲಿ ರಮೇಶ ಮತ್ತು ರೇವತಿ ಎಂಬ ದಂಪತಿಗಳಿದ್ದರು. ಅವರಿಗೆ ಇಬ್ಬರು ಮಕ್ಕಳಿದ್ದರು. ಹಿರಿಯವನು ರಾಜು. ಆತ 2ನೆಯ ತರಗತಿಯಲ್ಲಿ ಓದುತ್ತಿದ್ದನು. ಚಿಕ್ಕವಳು ಸುಮತಿ. ಅವಳು ರಾಜುವಿಗಿಂತ 3 ವರ್ಷ ಚಿಕ್ಕವಳು. ಆಕೆ ಅಂಗನವಾಡಿಗೆ ಹೋಗುತ್ತಿದ್ದಳು. ರಾಜು ಮತ್ತು ಸುಮತಿ ತುಂಬ ಬುದ್ಧಿವಂತರಾಗಿದ್ದರು. ಆದರೆ ಅಷ್ಟೇ ಹಠ ಮಾಡಿದ್ದರು. ಒಂದು ದಿನ ಅಮ್ಮ ಜಾತ್ರೆಯಿಂದ 2 ಚೆಂಡುಗಳನ್ನು ತಂದಳು. ಅದರಲ್ಲಿ ಒಂದು ಕೆಂಪು ಬಣ್ಣದ, ಇನ್ನೊಂದು ಹಸಿರು ಬಣ್ಣದ. ರಾಜು ಕೆಂಪು ಬಣ್ಣದ ಚೆಂಡು ತೆಗೆದುಕೊಂಡು ಆಡಿ ತೊಲಗಿದನು. ಸುಮತಿಗೂ ಕೆಂಪು ಬಣ್ಣದ ಚೆಂಡೇ ಇಷ್ಟವಾಯಿತು. ಅವಳು ತನಗೂ ಅದೇ ಚೆಂಡು ಬೇಕೆಂದು ಹಠ ಮಾಡಿ ಅಳತೊಡಗಿದಳು. ಅವಳು ಚೆಂಡನ್ನು ಕೊಡು ಎಂದು ಅಣ್ಣನಿಗೆ ಕೇಳಿದಳು. ಆದರೆ ಆತ ಕೊಡದೆ ಓಡಿ ಹೋದ. ಅವಳು ಬೆನ್ನತ್ತಿ ಓಡಿದಳು. ಇಬ್ಬರು ಮನೆ ತುಂಬ ಓಡಾಡತೊಡಗಿದರು. ಆಗ ಸುಮತಿ ಕಾಲು ಜಾರಿ ಕೆಳಗೆ ಬಿದ್ದಳು. ಅವಳ ತಲೆಗೆ ಪೆಟ್ಟಾಗಿತ್ತು. ಒಂದೇ ಸಮನ ರಕ್ತ ಸುರಿಯತೊಡಗಿತು. ಬಿದ್ದ ಸಪ್ಪಳಿಗೆ ಕೇಳಿ ಅಮ್ಮ ಅಡುಗೆ ಮನೆಯಿಂದ ಓಡಿ ಬಂದಳು. ಸುಮತಿಯನ್ನು ಎಬ್ಬಿಸಿದಳು. ಸುರಿಯುವ ರಕ್ತವನ್ನು ನೋಡಿ ಗಾಬರಿಯಾದಳು. ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು. ಚಿಕಿತ್ಸೆಯನ್ನು ಪಡೆದುಕೊಂಡು ಸುಮತಿಯನ್ನು ಮನೆಗೆ ಕರೆದುಕೊಂಡು ಬಂದರು. ಸುಮತಿ ರಾತ್ರಿಯೆಲ್ಲ ನೋವಿನಿಂದ ನರಳುತ್ತಿದ್ದಳು. ಅದನ್ನು ಕಂಡು ರಾಜು ಕೂಡ ದುಃಖಿಸಿದನು. ಮರುದಿನ ತಂದೆ ಮನೆಗೆ ಬರುವಾಗ ಸುಂದರ ಬಲೂನ್ಗಳನ್ನು ತಂದರು. ಅವುಗಳನ್ನು ರಾಜುನ ಕೈಯಲ್ಲಿ ಕೊಟ್ಟರು. ಆಗ ಅವನು ಸುಮತಿಗೆ ಮೊದಲು ತೆಗೆದುಕೊಳ್ಳಲು ಹೇಳಿದನು. ಏಕೆಂದರೆ ಅವನಿಗೆ ತಾನು ನಿನ್ನೆ ಮಾಡಿರುವ ತಪ್ಪಿನ ಅರಿವಾಗಿತ್ತು. ಇದನ್ನು ಕಂಡು ತಂದೆ ತಾಯಿ ಸಂತೋಷಪಟ್ಟರು.